ಅಧಿಕಾರ ಹಿಡಿದಿದ್ದೀರಿ, ಸಂತೋಷ, ಖುಷಿ ಪಡ್ರಿ. ಒಂದು ಬಿಟ್ಟು 2 ದಿವಸ ಬಿಟ್ಟು 4 ದಿವಸ ಅದರ ನಂತರದಲ್ಲಿ ಯಾವುದು ನೀವು ಕೊಟ್ಟಂಥ ಇಲ್ಲಿವರೆಗೆ ಕೊಟ್ಟಂಥ ಎಲ್ಲ ರಾಜ್ಯಗಳಿಗೆ ದೇಶಕ್ಕೆ ಕೊಟ್ಟಂಥ ಆಶ್ವಾಸಗಳು ಮ್ಯಾನಿಫೆಸ್ಟೋಗಳನ್ನು ಮುಂದಿಟ್ಟುಕೊಂಡು ಇನ್ನೂ ಏನಾಗಿಲ್ಲ, ಏನು ಆಗಬೇಕಾಗಿಲ್ಲ, ಆ ಕೆಲಸ ಮಾಡಲಿಕ್ಕೆ ಸಾಧ್ಯವ ಅನ್ನೋದನ್ನು ಪ್ರಾಮಾಣಿಕವಾಗಿ ವಿಚಾರ ಮಾಡಿ ಜನರ ಮುಂದೆ ಹೇಳುವಂಥ ಪ್ರಯತ್ನ ಮಾಡಿರಿ. ಎಲೆಕ್ಷನ್ ಗೆಲ್ಲುವ ಸಲುವಾಗಿ 108 ಸುಳ್ಳುಗಳನ್ನ ಹೇಳೋದ್ರಲ್ಲಿ ಏನು ಅರ್ಥ ಇಲ್ಲ. 101 ಸುಳ್ಳು ಹೇಳಿ ಮದುವೆ ಮಾಡೋದ್ರಂತ, ಹಂಗೆ 101 ಸುಳ್ಳು ಹೇಳಿ ಅಧಿಕಾರ ಹಿಡಿಯೋದ್ರಂತ. ಸುಳ್ಳು ಹೇಳೋದ್ರಿಂದ ಆಗುವಂಥದ್ದು ಏನಿಲ್ಲ. ಇವತ್ತಿನ ನೀವು ಮುಚ್ಚಿ ಹಾಕ್ಬೋದು, ಅದನ್ನಿಲ್ಲ ಅಂತಲ್ಲ. ನಿಮ್ಮಲ್ಲಿ ಮೀಡಿಯಾ ಅದ, ನಿಮ್ಮಲ್ಲಿ ನ್ಯಾಯಾಂಗ ಅದ, ಎಲ್ಲನೂ ಹೆಚ್ಚು ನೋಡ್ತಾ ಇದ್ವಿ ನಾವು, ಎಲ್ಲನೂ ಸೋಲ್ತಾ ಇದ್ದಾವೆ. ಇವತ್ತಿನ ಎಲ್ಲ ಸ್ವಾಯತ್ತ ಸಂಸ್ಥೆಗಳು ನಿಮ್ಮ ಒಂದೇನಪ್ಪ ಅಂದ್ರೆ ಎಡತ್ನೆಲೆ ಬಂದುಬಿಟ್ಟಿದ್ದಾವೆ. ಅದಕ್ಕಾಗಿ ನೀವು ಗೆಲ್ಲುವ ಕುದುರಿ, ಇದರಲ್ಲಿ 2 ಮಾತಿಲ್ಲ. ಆದರೆ ಇವರು ಎಲ್ಲರಿಗೂ ಉದ್ಯೋಗ ಸೃಷ್ಟಿ ಮಾಡಲಿಕ್ಕೆ ಆಗ್ತದನ, ಎಲ್ಲರಿಗೂ ಬದುಕುವಂಥ ವ್ಯವಸ್ಥೆ ಮಾಡಲಿಕ್ಕೆ ಸಾಧ್ಯ ಆಗ್ತದನ, ಇದನ್ನು ಉತ್ತರ ಕೊಡಬೇಕಾದ ಸಮಯಕ್ಕೆ ಬಂದದ. ಮೋದಿಯವರು ಮತ್ತು ಶಾರವರು ಈ ಒಂದು ವ್ಯವಸ್ಥೆಗೆ ಬದಲಾಯಿಸುವಂಥ ಏನಾದರೂ ಉತ್ತರ ಕೊಡ್ತಾರ ಅಥವಾ ಏನಾದರೂ ಜಾದು ಮಾಡಿ ತೋರಿಸ್ತಾರ, ನೋಡೋಣ ಮುಂದಿನ ಏನಾಗ್ತದೆ. ಆದರೆ ಇಲ್ಲಿವರೆಗೆ 12 ವರ್ಷಗಳು ಏನಾಗಿಲ್ಲ. ಇನ್ನು ಮುಂದಿನ 2-3 ವರ್ಷ ಏನಾಗ್ಬೋದು 2029ವರೆಗೆ ನೋಡೋಣ, ಅದನ್ನು ಏನಾಗ್ತದೆ. ಅಷ್ಟರೊಳಗೆ ವಿರೋಧ ಪಕ್ಷಗಳು ಇಲ್ದಂಗೆ ಆಗಿ ಹೋಗ್ಬಿಡ್ತಾವೆ ಗೊತ್ತಿಲ್ಲ. ಯಾಕೆ ವಿರೋಧ ಪಕ್ಷ ಇಲ್ಲದ ಒನ್ ಪಾರ್ಟಿ ಸಿಸ್ಟಮ್ ಚೈನಾದಲ್ಲಿ ಆದಾಗ ಅದು ಬರ್ಬೋದೇನೋ, ಯಾರು ಬರಲು ಭವಿಷ್ಯದಲ್ಲಿ ಏನು ಹೇಳಲಿಕ್ಕೆ ಸಾಧ್ಯ ಇಲ್ಲ ಅನ್ಸುತ್ತೆ. ಇದು ನಿಮಗೆ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ತಿಳಿಸ್ಬಾರ್ದು. H16 ನ್ಯೂಸ್ ಅರ್ಥ ತಿಳಿಸಿದ್ದು ಸತ್ಯದ ಕೈಗಳಲ್ಲಿ ವಂದನೆಗಳು. ಆತ್ಮೀಯ ಸಾರ್ವಜನಿಕರಲ್ಲಿ H16 ಅರ್ಥಾತ್ ಸೀತಾರಾಮದಿಂದ ಒಂದು ಮನವಿ. ಈ ಸಂಸ್ಥೆ ಭ್ರಷ್ಟಾಚಾರ, ಅನ್ಯಾಯ, ಅತ್ಯಾಚಾರಗಳಿಂದ ನೊಂದವರ ವೇದಿಕೆ. ಅನ್ಯಾಯಕೋರರ, ಭೂಗಳ್ಳರ, ನಶಾ ಸಾರಾಯಿ ಮಾಫಿಯಾಗಳ ವಿರುದ್ಧದ ಧ್ವನಿ. ರೈತರ, ಕೂಲಿಕಾರ, ಕಾರ್ಮಿಕರ, ಬಿದ್ದ ಸಮುದಾಯ ಜನರ ಧ್ವನಿ. ಬೆಂಬಲವಾಗಿ ನಿಂತು ತನುಮನ ಧನದ ಸಹಾಯಕ್ಕೆ ಸಾರ್ವಜನಿಕರಲ್ಲಿ ಕೋರಿಕೆ. ದಾನದ ಸಹಾಯ ನೀಡಿ ಸ್ವಾತಂತ್ರ್ಯ ಪತ್ರಿಕೋದ್ಯಮ ಉಳಿಸಿ ಬೆಳೆಸಿ. ವಂದನೆಗಳು. ತಮ್ಮನ್ನೇ ನಂಬಿರುವ ಮಲ್ಲಪ್ಪ ಇ ಜೋತಾವರ್. ಈ ಕೆಳಗಿನ QR ಸ್ಕ್ಯಾನ್ ಮಾಡಿ ಅಥವಾ ಈ ನಂಬರ್ ಅಂದರೆ 7411402405ಗೆ ಇಲ್ಲ 9686864852ಗೆ ನೀವು ಫೋನ್ಪೇ ಮಾಡಿ, ಪೇಟಿಎಮ್ ಮಾಡಿ ಅಥವಾ ಇನ್ನಾವುದೇ ಮಾಧ್ಯಮದಿಂದ ಗೂಗಲ್ ಮೂಲಕ ಸಹಾಯ ಮಾಡಿ ಈ ಪ್ರಾಮಾಣಿಕ ಪತ್ರಿಕೋದ್ಯಮವನ್ನು ಉಳಿಸಿ ಅಂತ ಮತ್ತೊಮ್ಮೆ ಮನವಿ. ವಂದನೆಗಳು.